ಬಾಯಿಗೆ ಬಂದಂಗೆ ಬೈಯೋದು. ಯತ್ನಾಳ್ ಸಾಹೇಬರು 11 JCBಗೆ ಗುದ್ಲಿ ಪೂಜೆ ಮಾಡ್ತಾರಂತೆ, 15 JCBಗೆ ಮಾಡ್ಬೇಕು ಸರ್. ಯಾಕೆಂದರೆ ಬಿಜಾಪುರದ ವಾರ್ಡ್ ನಂಬರ್ 3, 4, 21, 22, 23, 24, 25, 26, 27, 28 ಅಲ್ಪಸಂಖ್ಯಾತರಿರೋ ವಾರ್ಡ್ಗಳು ಡೆವಲಪ್ಪೇ ಆಗಿಲ್ಲ. ವಿತ್ ಫೋಟೋಸು ಗ್ರೂಪ್ಗೆ ಹಾಕ್ತೀನಿ. ಫಸ್ಟು 15 ವಾರ್ಡ್ಗೆ JCB ಇಳಿಸಿ, ಅಲ್ಲಿ ರೋಡ್ಗಳು ಚರಂಡಿಗಳು ಹಾಕ್ಸಿ, ಮತ್ತೆ ವಿಧಾನಸೌಧ ಹತ್ರ ತಗೊಂಬನ್ನಿ ಯತ್ನಾಳ್ ಸರ್. नाज़रीन, अर्बन उर्दू चैनल में आपका इस्तकबाल है. ಸಾಹೇಬ್ರು ಉತ್ತರ ಮಾಡಕ್ಕೆ ಹೇಳಿ. ಮತ್ತೆ ಜೋಕರ್ಗಳೆಲ್ಲ ವಿಧಾನಸೌಧಕ್ಕೆ ಹೋಗ್ತಾರೆ. ನನಗೆ ಭಾಳ ಖುಷಿ ಆಯಿತು. ಮೊದಲು ಬ್ರೋಕರ್ಗಳು ಹೋಗ್ತಿದ್ರು, ಇವಾಗ ಜೋಕರ್ಗಳು ಹೋಗ್ತಾ ಇದ್ದಾರೆ. ಸೊ ಬ್ರೋಕರ್ಗಿಂತ ಜೋಕರೇ ಬೆಟ್ರಲ್ಲ. ಜೋಕರ್ ಅಂದರೆ ಏನು ಹೇಳಿ? ಜನ ನಗ್ಸೋನು, 4 ಜನ ಸಂತೋಷಕ್ಕೆ ಕಾರಣ ಆಗೋ. ನಾನು ಜೋಕರೇ. ಯತ್ನಾಳ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದೆ, ಮೊದಲು ಬ್ರೋಕರ್ಸ್ ಹೋಗ್ತಿದ್ರು ಅಂತ. ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ, ಯತ್ನಾಳ್ ಕೇಳಬೇಕು. ನಾನು ಅಂಥದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ನೆಕ್ಸ್ಟ್ ಟೈಮ್ ಡೆಪಾಸಿಟ್ ಕೂಡ ಬರಲ್ಲ ಪ್ರದೀಪ್ ಅವ್ರಿಗೆ ಅಂತಾರೆ. ಅದೇ ಯತ್ನಾಳ್ ಅವ್ರು ಇಲ್ಲ ಹಾಕಿದ್ರೆ ಅವ್ರಿಗೆ ಬರಲ್ಲ ಅಂತ ನಾನು ಈಗಲೂ ಹೇಳ್ತೀನಿ. ಕರ್ನಾಟಕದಲ್ಲಿ ಎಲ್ಲಿ ನಿಂತರೂ ನಾನು ಗೆದ್ಕೊಂಡ್ಬರ್ತೀನಿ. ನನ್ನ ಪಾರ್ಟಿ ಒಪ್ಕೊಂಡ್ರೆ ನಾನು ಬಿಜಾಪುರದಲ್ಲಿ ಗೆಲ್ತೀನಿ. ಅವರು ಯತ್ನಾಳ್ ಸಾಹೇಬರು 40 ವರ್ಷ ರಾಜಕಾರಣದಿಂದ ಡಿಸ್ಟಿಕ್ಗೆಲ್ಲ 1 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರಂತೆ. ನಾನೆಷ್ಟೇ ಕೊಟ್ಟಿರೋದು? 10 ಆಂಬ್ಯುಲೆನ್ಸು. ಅವ್ರು ಯಾವ ಹಳ್ಳಿಗೂ ಹೋಗಿಲ್ಲ. ನಾನು ಬಿಜಾಪುರದ ಜನತೆನ ವಿಚಾರಿಸಿದೆ. ನಾನು 200 ಹಳ್ಳಿಗೆ ಹೋಗಿದ್ದೀನಿ. ನಾನು ಕಾಮನ್ ಮ್ಯಾನ್ಗೆ ಅವೈಲೇಬಲ್ ಇದ್ದೀನಿ. SC ST ಕನಿಷ್ಠ ಒಂದು 500 ಬೋರ್ವೆಲ್ ಹಾಕ್ಸಿರ್ತೀನಿ. 500 ಬೋರ್ವೆಲ್ಲು ವಿತ್ ಡೇಟಾ ನಿಮ್ಮ ಮುಂದೆ ಇಡ್ತೀನಿ. ಎಷ್ಟು ಜನಕ್ಕೆ ಲೋನ್ ಕೊಡಿಸಿದ್ದೀನಿ ಗೊತ್ತಾ? ಅವ್ರು ಯಾಕೆ ಇದು ಮಾಡ್ತಿಲ್ಲ? ಮಾತಾಡಿದ್ರೆ ಡಿ ಜೆ ಹಾಕೋಕ್ಕೆ CM ಆಗಬೇಕಂತೆ. DJ ಹಾಕೋಕ್ಕೆ ಸೌಂಡ್ ಸಿಸ್ಟಮ್ ನಮ್ಮ ಅಂಜಲಿ ಸೌಂಡ್ ಸಿಸ್ಟಮ್ ಅವ್ರು ಕಳಿಸಿದ್ರೆ ಹಾಕಲ್ವ ಏನು ಚಿಕ್ಕಬಳ್ಳಾಪುರದವರು? ಅದಕ್ಕೆ ಯತ್ನಾಳ್ ಅವ್ರು CM ಆಗಬೇಕಾ? 2028ಕ್ಕೆ ನಾನೇ ಪಂಚಾಯಿತಿಯ ಬೊಮ್ಮಗಾನಹಳ್ಳಿಯಲ್ಲಿ ಇವತ್ತು ಅಂಬೇಡ್ಕರ್ ವಸತಿ ಶಾಲೆ, ಇದೊಂದು ಅದ್ಭುತವಾದ ಶಾಲೆ. ಮಕ್ಕಳು ಕನಿಷ್ಠ ಈಗ ಒಂದು 300-400 ಮಕ್ಕಳು ಇಲ್ಲಿ ಇದ್ದು ಓದ್ತಾರೆ. SSLC ಕೂಡ ಇಂಗ್ಲೀಷ್ ಮೀಡಿಯಮ್ ಇದೆ. ಒಂದು 36 ಮಕ್ಕಳಿದ್ದಾರೆ. ಅದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ, ವಾಲ್ಮೀಕಿ ಜಯಂತಿ ದಿನ. ನನಗೆ ಖುಷಿ ಆಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಇಂಥ ಹಾಸ್ಟೆಲ್ಗಳು ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಆಗ್ತಿದೆ. ನಾವು ಉದ್ಘಾಟನೆ ಮಾಡ್ತಿದ್ವಿ. ಎಲ್ಲ ಮಕ್ಕಳಿಗೂ ಒಳ್ಳೆ ಫೆಸಿಲಿಟಿ ಸಿಗಂಗೆ ಮಾಡ್ತೀವಿ ಸರ್. ಯಾವ ರೀತಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀವಿ? ಇಲ್ಲ, ಭಾಳ ಬಡ ಮಕ್ಕಳು ನೀವು ನೋಡ್ತಿದ್ದೀರಾ, ಎಲ್ಲ ತುಂಬ ಬಡತನದಲ್ಲಿರೋ ಮಕ್ಕಳು. ಕೆಲವೆಲ್ಲರೂ ತುಂಬ 95-98% ಎಲ್ಲ ತೆಗಿತಾ ಇದ್ದಾರೆ. ನಾನು ಕೆಲವ್ರು ಕೇಳಿದೆ. ಅಂಥ ಬಡ ಮಕ್ಕಳಿಗೆ ಇದೊಂದು ಆಶಾ ಕಿರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು, ಅವ್ರ ಹೆಸರಲ್ಲಿರೋ ಇಂಥ ಶಾಲೆ, ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತವಾದ ಕಟ್ಟಡ ನೀವೇ ನೋಡಿದ್ದೀರಾ. ಸಪ್ರೇಟ್ ಹಾಸ್ಟೆಲ್, ಬಾಯ್ಸ್ಗೆ ಗರ್ಲ್ಸ್ಗೆ, ಅಕಾಡೆಮಿಕ್ ಬ್ಲಾಕು, ಒಂದು ದೊಡ್ಡ ಫೀಲ್ಡು, ಭಾಳ ಅದ್ಭುತವಾಗಿ ಬಂದಿದೆ ಫೀಲ್ಡ್ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ. ನಾನು ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ, ನನ್ನ ಉಸ್ತುವಾರಿ ಸಚಿವರಿಗೆ ಅಭಿನಂದಿಸ್ತೀನಿ ಈ ಕಾರ್ಯಕ್ಕೆ ಸಹಕರಿಸಿದ್ದಕ್ಕೆ ಅಂತ. ಸರ್, ಈಗ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ದೀನಿ ಅಂತ ತಾವು ಹೇಳ್ತೀವಿ. ಗೋವಿಂದ